ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವು ನಟ ನಟಿಯರು ಮಾತ್ರ ಎಲ್ಲ ಪಾತ್ರಗಳಿಗೂ ಹೊಂತಾರೆ ಅಥವಾ ಕೊಟ್ಟಂತಹ ಪಾತ್ರಗಳಲ್ಲಿ ಲೀಲಾಜಾಲವಾಗಿ ಅಭಿನಯಿಸುವಂಥ ಕೆಪಾಸಿಟಿಯನ್ನು ಹೊಂದಿರ್ತಾರೆ. ಅಂತಹ ನಟರಲ್ಲಿ ಒಬ್ಬರು ಆಶೀಶ್ ವಿದ್ಯಾರ್ಥಿ. ಆಶೀಶ್ ವಿದ್ಯಾರ್ಥಿ ಅಂತಿದ್ದ ಹಾಗೆ ಕನ್ನಡದ ಸಾಲು ಸಾಲು ಸಿನಿಮಾಗಳು ನಮಗೆ ನೆನಪಾಗ್ತಾ ಹೋಗುತ್ತೆ. ನಮಗಂತೂ ಆಶೀಶ್ ವಿದ್ಯಾರ್ಥಿ ಅಂತಿದ್ದ ಹಾಗೆ ಕೋಟಿಗೊಬ್ಬ ಸಿನಿಮಾದ ಆ ಪಾತ್ರವೇ ನೆನಪಾಗೋದು. ಆ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಕೇವಲ ಅದೊಂದು ಸಿನಿಮಾ ಅಂತಲ್ಲ, ನಮಗೆ ಸಾಕಷ್ಟು ಸಿನಿಮಾಗಳು ಕೂಡ ನೆನಪಾಗ್ತಾ ಹೋಗುತ್ತೆ. ಎಷ್ಟೋ ಮಂದಿ ಆಶೀಶ್ ವಿದ್ಯಾರ್ಥಿ ಮೂಲತಃ ಕರ್ನಾಟಕದವರೇ ಅಂದರೆ ಕನ್ನಡದವರೇ ಅಂದುಕೊಂಡಿದ್ರು. ಏಕೆಂದರೆ ಪ್ರತಿಯೊಂದು ಪಾತ್ರಕ್ಕೂ ಅಷ್ಟರ ಮಟ್ಟಿಗೆ ಜೀವವನ್ನ ತುಂಬುತ್ತಿದ್ದಂಥವರು ಆಶೀಶ್ ವಿದ್ಯಾರ್ಥಿ. ಈಗಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರಿಗೆ ಬೇಡಿಕೆ ಕಡಿಮೆಯಾಗಿಲ್ಲ. ಬಹುತೇಕ ಎಲ್ಲ ಭಾಷೆಗಳಲ್ಲೂ ಕೂಡ ಅವರಿಗೆ ಡಿಮ್ಯಾಂಡ್ ಇದೆ. 11 ಭಾಷೆಗಳಲ್ಲಿ 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದವರು ಅಂದರೆ ಅದು ಆಶೀಶ್ ವಿದ್ಯಾರ್ಥಿ. ಇದೀಗ ಇಂತಹ ನಟ ತಮ್ಮ ವೈಯಕ್ತಿಕ ಬದುಕಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿದ್ದಾರೆ. ತಮ್ಮ 60ನೇ ವಯಸ್ಸಿನಲ್ಲಿ ಇದೀಗ 2ನೇ ಮದುವೆಯಾಗಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಅವರ ಮಗನೇ ಅಪ್ಪನ ಮದುವೆಗೆ ಸಾಥ್ ಕೊಟ್ಟಿದ್ದಾರೆ. ಈ ವಿಚಾರವೂ ಕೂಡ ಸಾಕಷ್ಟು ಸುದ್ದಿಯಾಗ್ತಿದೆ, ಚರ್ಚೆಯಾಗ್ತಿದೆ. ಸಾರ್ವಜನಿಕರ ಜೀವನದಲ್ಲಿ ಇರುವಂತಹ ಕಾರಣಕ್ಕಾಗಿ ಅವರ ವೈಯಕ್ತಿಕ ಬದುಕಿನ ವಿಚಾರ ಸಹಜವಾಗಿಯೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತದೆ. ಜೊತೆಗೆ ಅವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟ ಹಾಗೆ ಜನರಿಗೂ ಕೂಡ ಕುತೂಹಲ ಇರುತ್ತೆ. ಆದರೆ ಆಶೀಶ್ ವಿದ್ಯಾರ್ಥಿ ಯಾವುದೇ ಕಾಂಟ್ರವರ್ಸಿಯನ್ನ ಮಾಡಿಕೊಂಡಿಲ್ಲ, ಇನ್ನೇನು ಸಮಸ್ಯೆಯನ್ನ ಮಾಡಿಕೊಂಡಿಲ್ಲ ಅಥವಾ ಯಾವುದೇ ಬ್ಲ್ಯಾಕ್ ಮಾರ್ಕ್ ಅಂತದ್ದೇನೂ ಕೂಡ ಇಲ್ಲ. ತುಂಬ ನೀಟಾಗಿ 2ನೇ ಮದುವೆಯನ್ನ ಆಗಿದ್ದಾರೆ. ಮದುವೆ ಆಗ್ತಿದ್ದ ಹಾಗೆ ಅನೌನ್ಸ್ ಮಾಡಿದ್ದಾರೆ, ನಾನು ಮದುವೆಯಾಗಿದ್ದೀನಿ ಅಂತ. ಯಾರವರು ಏನು ಕತೆ ಅದನ್ನು ಹೇಳ್ತೀವಿ. ಇದೇ ಸಂದರ್ಭದಲ್ಲಿ ಆಶೀಶ್ ವಿದ್ಯಾರ್ಥಿಯ ಸಿನಿಮಾ ಬದುಕನ್ನು ನಾವು ನೆನಪು ಮಾಡಿಕೊಳ್ಳಲೇಬೇಕು. ಆಶೀಶ್ ವಿದ್ಯಾರ್ಥಿ ಹುಟ್ಟಿದ್ದು 1962ರಲ್ಲಿ ಡೆಲ್ಲಿಯಲ್ಲಿ. ಅವರ ತಂದೆ ಮಲಯಾಳಿ ಅಂದರೆ ಕೇರಳದವರು, ತಾಯಿ ಬೆಂಗಾಳಿ. ತಂದೆ ತಾಯಿ ಇಬ್ಬರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದಂಥ ಕಾರಣಕ್ಕೆ ಇವರಿಗೂ ಕೂಡ ಸಿನಿಮಾ ಇಂಡಸ್ಟ್ರಿಯ ಆಸಕ್ತಿ ಬೇಗನೆ ಬರುತ್ತದೆ. ಆರಂಭದಲ್ಲಿ ತಮ್ಮನ್ನ ತಾವು ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿರ್ತಾರೆ. ಅಂತಿಮವಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಸರ್ದಾರ್ ಎನ್ನುವಂತಹ ಸಿನಿಮಾ ಮೂಲಕ. ವಲ್ಲಭಭಾಯ್ ಪಟೇಲ್ ಅವರಿಗೆ ಸಂಬಂಧಪಟ್ಟಂತಹ ಸಿನಿಮಾ ಅದು. 1993ರಲ್ಲಿ ಬಂದಂತಹ ಸಿನಿಮಾ ಅದು. ಅದಾದ ಬಳಿಕ ದ್ರೋಹಕಾಲಿ ಎನ್ನುವಂತಹ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ. ಆ ಸಿನಿಮಾಗೆ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬರುತ್ತದೆ. ಆನಂತರ ಆಶೀಶ್ ವಿದ್ಯಾರ್ಥಿ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಲು ಸಾಲು ಹಿಂದಿ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ. 1942 ಎ ಲವ್ ಸ್ಟೋರಿ ಒಳ್ಳೆಯ ಹೆಸರನ್ನ ತಂದುಕೊಡುತ್ತೆ ಮತ್ತು ಅವರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬ್ರೇಕ್ ಕೊಟ್ಟಂತಹ ಸಿನಿಮಾ ಅದು ಅಂತಂದ್ರೆ ತಪ್ಪಾಗಲ್ಲ. ಅದಾದ ಬಳಿಕ ಸೌತ್ಗೆ ಬರ್ತಾರೆ, ತೆಲುಗು ಸಿನಿಮಾದಲ್ಲಿ ಅಭಿನಯಿಸ್ತಾರೆ. ಅದಾದ ನಂತರ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. AK47 ಸಿನಿಮಾ ಮೂಲಕ. ಒಂದೇ ಮಾತರಂ ಸಿನಿಮಾದಲ್ಲೂ ಅಭಿನಯಿಸ್ತಾರೆ. ಕೋಟಿಗೊಬ್ಬ ಸಿನಿಮಾ ಆಶೀಶ್ ವಿದ್ಯಾರ್ಥಿಯ ಸಿನಿಮಾ ಬದುಕಿನಲ್ಲಿ ಬಹಳ ವಿಶೇಷವಾಗಿರುವಂತಹ ಸಿನಿಮಾ. ಹಾಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರಿಗೊಂದು ಬ್ರೇಕ್ ಕೊಟ್ಟಂತಹ ಸಿನಿಮಾ. ಅದಾದ ಬಳಿಕ ಅವರಿಗೆ ಕನ್ನಡದಲ್ಲಿ ಸಾಲು ಸಾಲು ಸಿನಿಮಾ ಅವಕಾಶಗಳು ಸಿಗ್ತಾ ಹೋಯಿತು. ಸೈನಿಕ, ನಂದಿ ಸಿನಿಮಾದ ಪಾತ್ರವನ್ನಂತೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದು ಕೂಡ ಅವರಿಗೆ ಮತ್ತೊಂದು ಹಂತದ ಬ್ರೇಕ್ ಕೊಟ್ಟಂತಹ ಸಿನಿಮಾ. ದುರ್ಗಿ, ಆಕಾಶ್, ನಮ್ಮಣ್ಣ, ಆ ದಿನಗಳು, ಯೋಧ, ಪೊರ್ಕಿ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಶಕ್ತಿ, ಇತ್ತೀಚೆಗೆ ಬಚ್ಚನ್ ಸಿನಿಮಾ, ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಒಂದು ಸಿನಿಮಾಕ್ಕಿಂತ ಇನ್ನೊಂದು ಸಿನಿಮಾದಲ್ಲಿ ಅದ್ಭುತವಾದಂತಹ ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಈ ಕಾರಣಕ್ಕಾಗಿಯೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಸೇರಿದಂತೆ ಸಾಕಷ್ಟು ಅವಾರ್ಡ್ಗಳನ್ನು ಆಶೀಶ್ ವಿದ್ಯಾರ್ಥಿ ಪಡ್ಕೊಂಡಿದ್ದಾರೆ. ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ವ್ಲಾಗ್ ಮಾಡುವ ಮೂಲಕವೂ ಕೂಡ ಆಶೀಶ್ ವಿದ್ಯಾರ್ಥಿ ಜನಪ್ರಿಯರಾಗಿದ್ದಾರೆ. ಹೀಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದಂಥವರು, ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವರು ಆಶೀಶ್ ವಿದ್ಯಾರ್ಥಿ. ಇದೀಗ 2ನೇ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸುದ್ದಿಯಲ್ಲಿದ್ದಾರೆ. ಅವರು ಮೊದಲು ಮದುವೆಯಾಗಿದ್ದು ರಾಜುಶ್ರೀ ಎನ್ನುವವರ ಜೊತೆಗೆ. ರಾಜುಶ್ರೀ FMನಲ್ಲಿ ಆರ್ಜೆ ಆಗಿದ್ರು. ಜೊತೆಗೆ FMನಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕಾರ್ಯನಿರ್ವಹಿಸುತ್ತಿದ್ರು ಮತ್ತು ಒಂದಷ್ಟು ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ರಾಜುಶ್ರೀ ಖ್ಯಾತ ನಟಿಯೊಬ್ಬರ ಮಗಳು. ಅವರನ್ನ ಆಶೀಶ್ ವಿದ್ಯಾರ್ಥಿ ಮದುವೆಯಾಗಿದ್ರು. ಅವರಿಬ್ಬರಿಗೆ ಓರ್ವ ಮಗನೂ ಕೂಡ ಇದ್ದಾನೆ, ಅರ್ಥ ವಿದ್ಯಾರ್ಥಿ ಅಂತ ಹೇಳಿ.
ಸದ್ಯ ಅವರು ಅಮೆರಿಕಾದಲ್ಲಿ ಓದ್ತಾ ಇದ್ದಾರೆ. ರಾಜಶ್ರೀ ಮತ್ತು ಆಶೀಶ್ ವಿದ್ಯಾರ್ಥಿ ಆರಂಭದಲ್ಲಿ ಚೆನ್ನಾಗಿದ್ರು. ಆ ನಂತರ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂತು. ಈ ಕಾರಣಕ್ಕಾಗಿ ಇಬ್ಬರು ಕೂಡ ದೂರ ದೂರ ಆದ್ರು. ದೂರ ಆದ ನಂತರ ಆಶೀಶ್ ವಿದ್ಯಾರ್ಥಿ ಏಕಾಂಗಿಯಾಗಿಯೇ ಇದ್ರು, ಯಾರನ್ನೂ ಕೂಡ ಮದುವೆಯಾಗಿರಲಿಲ್ಲ. ಆದರೆ ಇತ್ತೀಚೆಗೆ ಅವರು ಯಾವುದೋ ಒಂದು ಫ್ಯಾಷನ್ ಶೂಟ್ಗೆ ಹೋದಂತಹ ಸಂದರ್ಭದಲ್ಲಿ ಅಸ್ಸಾಂನ ಗುವಾಹಟಿ ಮೂಲದ ರೂಪಾಲಿ ಬರ್ವಾ ಅವರ ಪರಿಚಯವಾಗುತ್ತದೆ. ಅಲ್ಲಿಂದ ರೂಪಾಲಿ ಹಾಗೆ ಆಶೀಶ್ ವಿದ್ಯಾರ್ಥಿ ನಡುವೆ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಶುರುವಾಗುತ್ತೆ. ಪರಸ್ಪರ ಇಬ್ಬರು ಡೇಟಿಂಗ್ ಕೂಡ ಮಾಡ್ತಾ ಇದ್ರು. ಅಂತಿಮವಾಗಿ ಮದುವೆ ಆಗುವಂತಹ ನಿರ್ಧಾರವನ್ನ ಕೂಡ ತೆಗೆದುಕೊಳ್ತಾರೆ. ಆಶೀಶ್ ವಿದ್ಯಾರ್ಥಿ ಮತ್ತು ರೂಪಾಲಿ ಬರ್ವಾ ಅಂತಿಮವಾಗಿ ಆಶೀಶ್ ವಿದ್ಯಾರ್ಥಿ ರೂಪಾಲಿ ಜೊತೆ ತುಂಬಾನೇ ಸಿಂಪಲ್ ಆಗಿ ಆತ್ಮೀಯರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ವಿಚಾರಕ್ಕೂ ಕಾಂಟ್ರವರ್ಸಿಯನ್ನ ಮಾಡಿಕೊಂಡಂತವರಲ್ಲ ಆಶೀಶ್ ವಿದ್ಯಾರ್ಥಿ, ಅಥವಾ ಈ ಮದುವೆ ವಿಚಾರದಲ್ಲೂ ಕೂಡ ಮಾಧ್ಯಮಗಳ ಬಾಯಿಗೆ ಆಹಾರವಾದಂಥವರಲ್ಲ. ಇಲ್ಲಿಯವರೆಗೆ ಅವರ ಜೊತೆಗೆ ಸುತ್ತಾಡುವ ಮೂಲಕವೂ ಸುದ್ದಿಯಾದಂಥವರಲ್ಲ. ಯಾವುದೇ ರೀತಿ ಕಾಂಟ್ರವರ್ಸಿ ಮಾಡಿಕೊಳ್ಳದೆ ನೀಟಾಗಿ ಇದೀಗ ಮದುವೆಯಾಗಿದ್ದಾರೆ. ಆದರೆ 60ನೇ ವಯಸ್ಸಿಗೆ ಮದುವೆ ಆದ್ರು ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಸುದ್ದಿ ಚರ್ಚೆ ಇಂಥದ್ದೆಲ್ಲವೂ ಕೂಡ ನಡೀತಿದೆ. ಯಾಕೆಂದ್ರೆ ಅವರ ಮಗನಿಗೆ ಈಗಾಗಲೇ ವಯಸ್ಸು 23ರಿಂದ 24 ವರ್ಷ. ಮಗನಿಗೆ ಮದುವೆ ಆಗಬೇಕಾದಂಥ ವಯಸ್ಸಿನಲ್ಲಿ ಅಪ್ಪ 2ನೇ ಮದುವೆ ಆಗ್ತಿದ್ದಾರೆ ಎನ್ನುವಂತಹ ವಿಚಾರ ತಕ್ಕ ಮಟ್ಟಿಗೆ ಚರ್ಚೆ ಆಗ್ತಿದೆ. ಆರಂಭದಲ್ಲೇ ಹೇಳ್ದಾಗೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅಪ್ಪನ ಮದುವೆಗೆ ಮಗನೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಅಂದ್ರೆ ಆಶೀಶ್ ವಿದ್ಯಾರ್ಥಿ ಹೇಳ್ಕೊಂಡಿದ್ದಾರೆ, ನನ್ನ ಮಗ ಕೂಡ ಬೆಂಬಲಕ್ಕೆ ನಿಂತ್ಕೊಂಡ. ಈ ಕಾರಣಕ್ಕಾಗಿ ನಾನು ರೂಪಾಲಿ ಬರ್ವಾ ಜೊತೆ ಮದುವೆಯಾಗುವ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಮುಜುಗರ ಅದೇನೂ ಆಗಲಿಲ್ಲ, ಆರಾಮಾಗಿ ಮದುವೆಯಾಗ್ತಾ ಇದ್ದೀನಿ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಒಟ್ಟಾರೆಯಾಗಿ ಅವರ ವೈವಾಹಿಕ ಬದುಕು ಚೆನ್ನಾಗಿರಲಿ ಎನ್ನುವಂತಹ ಆಶಯವನ್ನ ವ್ಯಕ್ತಪಡಿಸೋಣ. ಇನ್ನಷ್ಟು ಮತ್ತಷ್ಟು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸುವ ಮೂಲಕ ಅದ್ಭುತವಾದ ಪಾತ್ರಗಳ ಮೂಲಕ ನಮ್ಮನ್ನ ರಂಜಿಸಲಿ ಎನ್ನುವಂತಹ ಆಶಯವನ್ನ ವ್ಯಕ್ತಪಡಿಸೋಣ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.